ಜೇವರ್ಗಿ ಪಟ್ಟಣದಲ್ಲಿ ಮೇ 15, 16 ಮತ್ತು 17ರಂದು 3 ದಿನಗಳ ಕಾಲ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಅಂಗವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಅರಿವು ಉತ್ಸವ ಕಾರ್ಯಕ್ರಮ ಜಯಂತ್ಯೋತ್ಸವ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಗವಾನ್ ಗೌತಮ್ ಬುದ್ಧರ ರೂಪ ಪ್ರತಿಷ್ಠಾನ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಮೇ 15, 16 ಮತ್ತು 17ರಂದು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಡಾಕ್ಟರ್ ಅಂಬೇಡ್ಕರ್ ಅರಿವು ಉತ್ಸವ ಕೂಡ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಯಡ್ರಾಮಿ ತಾಲೂಕಿನ ಪೂಜ್ಯ ಸ್ವಾಮಿಗಳು, ಪ್ರಗತಿಪರ ಚಿಂತಕರು ಮತ್ತು ರಾಜಕೀಯ ನಾಯಕರು ಸೇವೆ ಸಲ್ಲಿಸಲಿದ್ದಾರೆ. ಅದೇ ರೀತಿಯಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಜೇವರ್ಗಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ 15, 16, 17 ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರಿವು ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದೇವೆ. 15ನೇ ತಾರೀಕು ತಥಾಗತ ಮಹಾತ್ಮ ಗೌತಮ್ ಬುದ್ಧರ ಪುತ್ಥಳಿಯನ್ನು ಅನಾವರಣ ಮಾಡೋದರ ಮುಖಾಂತರ ಅವತ್ತು 11:30ಕ್ಕೆ 10 ಗಂಟೆಗೆ ಬಿಜಾಪುರ ಕ್ರಾಸ್ನಿಂದ ಮಹಾತ್ಮ ಗೌತಮ್ ಅಂಬೇಡ್ಕರ್ ಭವನದವರೆಗೆ ಮಹಾತ್ಮ ಗೌತಮ್ ಬುದ್ಧರ ಮೂರ್ತಿಯನ್ನು ಮೆರವಣಿಗೆ ಮುಖಾಂತರ ಬಂದು ಅಂಬೇಡ್ಕರ್ ಭವನದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಆ ಸಭೆಯಲ್ಲಿ ಅವತ್ತು ಆ ಒಂದು ಮೆರವಣಿಗೆ ಉದ್ಘಾಟನೆಯನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಶಾಂತಪ್ಪ ಕೂಡ್ಲಿಗೆ ಅವರು ಮೆರವಣಿಗೆ ಉದ್ಘಾಟನೆಯನ್ನು ಮಾಡ್ತಾರೆ. ಮತ್ತು 11:30ಕ್ಕೆ ಭವನದಲ್ಲಿ, ಅಂಬೇಡ್ಕರ್ ಭವನದಲ್ಲಿ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಆ ಸಭೆಯನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಚಂದ್ರಶೇಖರ್ ಹರ್ನಾಳ್ ಅವರು ಸಭೆಯನ್ನು ಉದ್ಘಾಟನೆ ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಖ್ಯಾತ ವಿಚಾರವಾದಿಗಳಾಗಿರ್ತಕ್ಕಂಥ ಗೌತಮ್ ಬೆಂಗಳೂರು ಸುರೇಶ್ ಗೌತಮ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಮತ್ತು ಅದರಲ್ಲಿ ಸ್ಥಳೀಯವಾಗಿ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳು ಮತ್ತು ಪಕ್ಷಾತೀತವಾಗಿ ಎಲ್ಲರೂ ಬಂದು ಆ ಸಭೆಯಲ್ಲಿ ಸೇರ್ತಾ ಇದ್ದಾರೆ. ಮತ್ತು 16ನೇ ತಾರೀಕು, ಅದೇ ರೀತಿ 16ನೇ ತಾರೀಕು ಒಂದು ಜೊತೆಗೆ ಪ್ರತಿಷ್ಠಾಪನೆ, ಮೂರ್ತಿ ಮೆರವಣಿಗೆ ಆದ ನಂತರ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತಾ? ಹಾಂ, ಪ್ರತಿಷ್ಠಾಪನೆ ಆದ ನಂತರಲೇ ಮೂರ್ತಿ ಮೆರವಣಿಗೆ ಆದ ನಂತರ ಪ್ರತಿಷ್ಠಾಪನೆ. ಮತ್ತು 16ನೇ ತಾರೀಕು ಅದೇ ರೀತಿ ಒಂದು ಆಯೋಜನೆ ಉಪನ್ಯಾಸ, ಒಂದು ಒಳ್ಳೆಯ ಉಪನ್ಯಾಸ ನಡೆಯಲಿದೆ. ಆ ಒಂದು 16ನೇ ತಾರೀಕಿನ ಉಪನ್ಯಾಸವನ್ನು ಸಭೆಯ ಉದ್ಘಾಟನೆಯನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಮರೆಪ್ಪ ಬಡಿಗೇರ್ ಅವರು ನಡೆಸಿಕೊಡ್ತಾರೆ. ಆ ಒಂದು ಸಭೆಯಲ್ಲಿ ಅಲ್ಲಿಯ ಸ್ಥಳೀಯವಾಗಿ ಎಲ್ಲ ರಾಜಕೀಯ ಮುಖಂಡರು ಮತ್ತು ಪ್ರಗತಿಪರ ವಿಚಾರವಂತರು ಭಾಗಿಯಾಗ್ತಾರೆ. ಮತ್ತು 17ನೇ ತಾರೀಕು ಮುಖ್ಯವಾಗಿ 17ನೇ ತಾರೀಕು ಪೂಜ್ಯ ಬಂತೆ 17ನೇ ತಾರೀಕು 11:30 ಗಂಟೆಗೆ ಬಿಜಾಪುರ ಕ್ರಾಸ್ನಿಂದ ಅಂಬೇಡ್ಕರ್ ಭವನದವರೆಗೆ ಒಂದು ಭವ್ಯ ಮೆರವಣಿಗೆ ನಡೆಯಲಿದೆ. ಮತ್ತು ಅದೇ ದಿನ ಸಾಯಂಕಾಲ 6 ಗಂಟೆಗೆ ಬಹಿರಂಗ ಸಭೆ ನಡೀತಾ ಇದೆ. ಆ ಬಹಿರಂಗ ಸಭೆಯ ಸಾನ್ನಿಧ್ಯವನ್ನು ಪೂಜ್ಯ ವರಜ್ಯೋತಿ ಬಂತೇಜಿ ಬುದ್ಧವಿಹಾರ ಬಿದರ್ ಮತ್ತು ಡಾಕ್ಟರ್ ಜ್ಞಾನ ಪ್ರಕಾಶ್ ಸ್ವಾಮಿಗಳು ಆ ಒಂದು ಸಭೆಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಆ ಒಂದು ಸಭೆಯ ಉದ್ಘಾಟನೆಯನ್ನು ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿರುವಂಥ ಡಾಕ್ಟರ್ S.C. ಮಾದೇವಪ್ಪ ಅವರು ಸಭೆಯ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮತ್ತು ಉಸ್ತುವಾರಿ ಮಂತ್ರಿಗಳಾಗಿರುವಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರು ಜ್ಯೋತಿ ಬೆಳಗಿಸಲಿದ್ದಾರೆ. ಆ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು
ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ಮತ್ತು ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಮತ್ತು ರಾಷ್ಟ್ರೀಯ ಚಿಂತಕರಾಗಿರುವಂಥ ರಾಜರತ್ನ ಅಂಬೇಡ್ಕರ್ ಅವರು ಮುಖ್ಯ ಭಾಷಣಕಾರರಾಗಿ ಆಗಮಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಅಲ್ಲಾಂಪ್ರಭು ಪಾಟೀಲ್ ಅವರು ಮತ್ತು ಮಾಜಿ ಶಾಸಕರಾಗಿರುವಂಥ ದೊಡ್ಡಪ್ಪಗೌಡ ಪಾಟೀಲ್ ನರಗೋಳ್ ಅವರು ಮತ್ತು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿರುವಂಥ DG ಸಾಗರ್ ಅವರು ಮತ್ತು ರೈತ ಪರ ಹೋರಾಟಗಾರರಾಗಿರುವಂಥ ಕೇದರ್ಲಿಂಗ ಹಿರೇಮಠ ಅವರು, ಶಿವರಾಜ್ ಪಾಟೀಲ್ ರದ್ದೇವಳಿಗೆ ಅವರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಶ್ರೀಮತಿ ಶೋಭಾ ಬಾಣಿ ಅವರು ಮತ್ತು PLD ಬ್ಯಾಂಕಿನ ಅಲ್ಲಿಯ ಅಧ್ಯಕ್ಷರಾಗಿರುವಂಥ ಪ್ರತಾಪ್ ಕಟ್ಟಿ ಅವರು ಆ ಒಂದು ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಮತ್ತು ಅದೇ ಸಂದರ್ಭದಲ್ಲಿ ಒಂದು ಪುಸ್ತಕ ಬಿಡುಗಡೆ, ಅಂಬೇಡ್ಕರ್ ವಾಣಿ ಅಂಥೇಳಿ ಒಂದು ನುಡಿಮುತ್ತುಗಳ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಆ ಒಂದು ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇರುವುದರಿಂದ ನಾಡಿನ ಎಲ್ಲ ಚಿಂತಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಡಾಕ್ಟರ್ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರಿವಿನ ಉತ್ಸವ